ಈ ಒಂದು ಬ್ರಹ್ಮಜ್ಞಾನವನ್ನು ಪಡಿತಕ್ಕಂಥದ್ದು ಮತ್ತು ಅದರ ಒಂದು ಪ್ರಯೋಜನ, ಅದರ ಲಾಭ ಏನು, ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು ಎಂಬುದಾಗಿ ನಾನು ಮಾತನಾಡಿದ್ದೆ. ಇನ್ನು ಅದನ್ನು ಪಡೆದುಕೊಳ್ಳಲು ಯಾವ ಅರ್ಹತೆಗಳು ಇರಬೇಕು, ಯಾವುದನ್ನೇ ಒಂದು ಪಡೆಯಬೇಕು ಅಂದರೆ ಅದಕ್ಕೊಂದು ಮಾನದಂಡ ಅಂತ ಇರುತ್ತೆ, ಯಾರ್ ಸ್ಟಿಕ್ ಅಂತ ಕರಿತೇವೆ ನಾವು. ಅಂದರೆ ಅಳತೆಗೋಲು ಅಥವಾ ಅರ್ಹತೆ, ಉದಾಹರಣೆ ಎಲಿಜಿಬಲ್ ಕ್ರೈಟೀರಿಯಾ ಅಂತ ಹೇಳಿ ನಾವು ಕರೀತೇವೆ. ಯಾವುದನ್ನೇ ಒಂದು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಹತೆ, ಮಾನದಂಡ ಅನ್ನೋದು ಬೇಕಾಗುತ್ತೆ. ಈಗಾಗಲೇ ಹೇಳಿದಂಗೆ ಕಾಲೇಜಿಗೆ ಹೋಗಬೇಕು ಅಂದರೆ 10 ವರ್ಷಗಳ ಸುದೀರ್ಘವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ ಮೇಲೆ ನಿಮಗೆ ಆ ಒಂದು ಎಲಿಜಿಬಿಲಿಟಿ ಬಂತು ಅಂತ ಹೇಳಿ ಕರೀತಾರೆ. ಎಲ್ಲರಿಗೂ ಅಧ್ಯಾತ್ಮನ ಸುಮ್ಮನೆ ಕೂತಿರೋರಿಗೆಲ್ಲ ಹೋಗಿ ಅಧ್ಯಾತ್ಮ ಬೋಧನೆ ಮಾಡಬೇಕಾ? ಖಂಡಿತ ಸಲ್ಲದು. ನಮ್ಮ ಶಾಸ್ತ್ರದಲ್ಲಿ ಸಾಧನ ಚತುಷ್ಟಯ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಧನೆಯನ್ನು ಮಾಡಲಿಕ್ಕೆ, ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ, ಗಮ್ಯಸ್ಥಾನವನ್ನು ಸೇರಲಿಕ್ಕೆ ನಿಮಗೆ ಇರಬೇಕಾದಂತಹ ಅರ್ಹತೆಗಳು ಏನು ನೋಡಿ. ನಿತ್ಯ ವಸ್ತು ವಿವೇಕ, ಮತ್ತು ಇಹ ಮೂರ್ತಾರ್ಥ ಫಲಭೋಗ ವಿರಾಗ, ಶಮಧಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವಂಚ ಏತೇಷು ಸಾಧನೇಷು ಸತ್ಸು ಬ್ರಹ್ಮ ಜಿಜ್ಞಾಸಿತುಂ ಜ್ಞಾತುಂ ಚ ಶಕ್ಯತೆ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ಏನು?